श्रीशाय गुणराशय हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओಂ। ಆಚಾರ್ಯರು ನಿರ್ಣಯಿಸಿಕೊಟ್ಟಂತಹ ವೇದವ್ಯಾಸಾವತಾರದ ಚಿಂತನೆ 10ನೇ ಅಧ್ಯಾಯದಲ್ಲಿ ಮುಗಿಸಿದ್ದೇವೆ. ಮತ್ತೆ ಯಥಾವತ್ತಾಗಿ ರಾಯರು ಕೊಟ್ಟಂತಹ 10ನೇ ಅಧ್ಯಾಯದ ಭಾವ ಸಂಗ್ರಹ ಅದರ ಚಿಂತನೆ ಮಾಡೋಣ. ಪ್ರಾರಂಭದಲ್ಲಿ ಇರುತ್ತೆ ಹಯೋಧನ ಪುರಾಣಿಕರ ಪುಸ್ತಕದಲ್ಲಿ 10ನೇ ಅಧ್ಯಾಯಕ್ಕಿಂತ ಮುಂಚೆ ಇರುತ್ತೆ. ಕ್ಷೀರಾಬ್ಧಿ ಉನ್ಮಥನಾದಿಕಾತ್ಮಚರಿತಂ ದೇವೈಃ ಗೃಣದ್ಭಿಃ ಸ್ತುತಃ ಸಜ್ಞಾನಾಯ ಪರಾಶರಾಖ್ಯ ಮುನಿನಾ ಯಸ್ ಸತ್ಯವತ್ಯಾಮಭೂತ್. ವ್ಯಾಸತ್ವೇನ ವಿಧಾಯ ವೇದ ವಿವೃತಿಂ ಶಾಸ್ತ್ರಾಣಿ ಸರ್ವಾಣ್ಯಪಿ ಜ್ಞಾನಂ ಸತ್ಸು ನಿಧಾಯ ತದ್ಗತಕಲಿಂ ನಿಘ್ನನ್ ಸನೋವ್ಯಾತ್ ಹರಿಹಿ. ಹತ್ತನೇ ಅಧ್ಯಾಯದ ಭಾವ ಸಂಗ್ರಹ, ಅಭಿಪ್ರಾಯದ ಸಂಗ್ರಹ. ದೇವತೆಗಳು ಏನ್ ಮಾಡಿದ್ರು? ಕ್ಷೀರಾಬ್ಧಿ ಉನ್ಮಥನಾದಿಕಾತ್ಮಚರಿತಂ, ಕ್ಷೀರ ಸಮುದ್ರದ ಉನ್ಮಥನ, ಕ್ಷೀರ ಸಮುದ್ರ ಮಥನದ ಚರಿತ್ರೆಯನ್ನ ತಾವು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಪರಮಾತ್ಮನ ಪ್ರಾರ್ಥನೆ ಮಾಡಿದ್ರು. ಯಾತಕ್ಕೋಸ್ಕರ ಪ್ರಾರ್ಥನೆ ಮಾಡಿದರು? ಸಜ್ಞಾನಾಯ, ಉತ್ತಮವಾದಂತಹ ಜ್ಞಾನ ನಮಗೆ ನೀನು ದೊರಕಿಸಿಕೊಡಬೇಕು ಅಂತ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವಾಗ ಪರಮಾತ್ಮನ ಸ್ತೋತ್ರ ಮಾಡಬೇಕು. ಸ್ತೋತ್ರಕ್ಕೋಸ್ಕರ ಅಂತ ಪರಮಾತ್ಮ ಮಾಡಿದಂತಹ ಸಮುದ್ರ ಮಥನದ ಒಂದು ಅನುಗ್ರಹವನ್ನ ತಾವು ಪರಮಾತ್ಮ ಹತ್ರ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಪರಾಶರಾಖ್ಯ ಮುನಿನ ಸತ್ಯವತ್ಯಂ, ಪರಾಶರ ಎನ್ನುವಂತ ಋಷಿಗಳಿಂದಾಗಿ ಸತ್ಯವತಿ ದೇವಿಯಲ್ಲಿ ತಾವು ವ್ಯಾಸತ್ವೇನ ಅವತಾರ ಮಾಡಿದರು, ವೇದವ್ಯಾಸರಾಗಿ ಅವತಾರ ಮಾಡಿದರು. ಮುಂದೆ ವೇದ ವಿವೃತಿ, ವೇದಗಳ ವಿಭಾಗ, ಇದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ, ಇದು ಅಥರ್ವವೇದ ಅಂತ ವೇದ ವಿಭಾಗವನ್ನ ಮಾಡಿದರು. ಸರ್ವಾಣ್ಯಪಿ ಶಾಸ್ತ್ರಾಣಿ, ಸಮಸ್ತ ಶಾಸ್ತ್ರಗಳನ್ನು ಕೂಡ ನಿರ್ಮಾಣ ಮಾಡಿದರು. ಬ್ರಹ್ಮತರ್ಕ, ಬ್ರಹ್ಮ ಮೀಮಾಂಸಾ ಶಾಸ್ತ್ರ, ಪುರಾಣಗಳು, ಮಹಾಭಾರತ ಮುಂತಾದಂತಹ ಗ್ರಂಥಗಳನ್ನು ರಚನೆ ಮಾಡಿದರು. ಹೀಗೆ ರಚನೆ ಮಾಡಿ ಸತ್ಸು ಜ್ಞಾನಂ ನಿಧಾಯ, ಸಜ್ಜನರಲ್ಲಿ ಜ್ಞಾನವನ್ನ ಇಟ್ಟರು. ಸಜ್ಜನರಲ್ಲಿ ಅಜ್ಞಾನ ಇತ್ತು, ಅಜ್ಞಾನವನ್ನು ಪರಿಹಾರ ಮಾಡಿ ಸುಜ್ಞಾನವನ್ನ ಕೊಟ್ಟರು. ಅದರಿಂದ ಏನ್ ಮಾಡಿದ್ರು? ತದ್ಗತ ಕಲಿಂ ನಿಘ್ರನ್, ಅವರಲ್ಲಿ ಇದ್ದಂತಹ ಕಲಿಯನ್ನ ಸಂಹಾರ ಮಾಡಿದರು. ಅಂತಹ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡಲಿ, ಅವ್ಯಾತ್, ಅವ್ಯಾತ್ ಅಂದ್ರೆ ರಕ್ಷಣೆ ಮಾಡಲಿ ಅಂತ ರೀತಿಯಾಗಿ 10ನೇ ಅಧ್ಯಾಯದ ಸಾರವನ್ನು ಸಂಕ್ಷಿಪ್ತವಾಗಿ ನಮಗೆ ರಾಯರು ತೆಗೆದುಕೊಟ್ಟಿದ್ದಾರೆ. ಇದಾದ ಮೇಲೆ 11ನೇ ಅಧ್ಯಾಯ ಪ್ರಾರಂಭ. 11ನೇ ಅಧ್ಯಾಯದಲ್ಲಿ ಆ ಒಂದು ಪಾಂಡವರ ವಂಶದ ಮುಂಚಿನ ಚರಿತ್ರೆಯನ್ನು, ಅರ್ಥಾತ್ ಯಾರ್ಯಾರು ಹುಟ್ಟಿದ್ರು, ಅಂಶಾವತಾರ ಅಂತ. ಅಂದ್ರೆ ಹುಟ್ಟಿದಂತಹ ಅವರು ಜರಾಸಂಧ ಮುಂತಾದಂತಹ ದುಷ್ಟರೇ ಆಗಿರಲಿ, ಶಂತನು ಮುಂತಾದಂತಹ ಸಾತ್ವಿಕರೇ ಆಗಿರಲಿ, ಒಟ್ಟಿನಲ್ಲಿ ಯಾರ್ಯಾರು ಹುಟ್ಟಿದ್ರು, ಯಾವ ರೀತಿಯಾಗಿ ಹುಟ್ಟಿದ್ರು, ಅವರ ತಂದೆ ತಾಯಿಗಳೇನು, ಅವರ ಹಿನ್ನೆಲೆ ಏನು ಅಂತ ಈ ಒಂದು 11ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಈ 11ನೇ ಅಧ್ಯಾಯದಲ್ಲಿ ಸುಮಾರು
237 ಶ್ಲೋಕಗಳಿದ್ದಾವೆ. ಹಿಂದೆ 10ನೇ ಅಧ್ಯಾಯದಲ್ಲಿ 88 ಶ್ಲೋಕಗಳು, ಇದರಲ್ಲಿ 238 ಶ್ಲೋಕಗಳು. ವಿಸ್ತಾರವಾಗಿ ಯಾರ್ಯಾರು ಹುಟ್ಟಿದ್ರು, ಅವ್ರ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ಹುಟ್ಟಿದರು ಅಂತ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಮೊದಲನೇ ಶ್ಲೋಕ. ಶಶಾಂಕ ಪುತ್ರಾತ್ ಅಭವತ್ ಪುರೂರವಾಹ ತಸ್ಯಾಯುರಾಯೋಃ ನಹುಷೋ ಯಯಾತಿಃ. ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕ ಭಕ್ತಾಃ. ಪದಚ್ಛೇದ. ಶಶಾಂಕ ಪುತ್ರಾತ್ ಅಭವತ್ ಪುರೂರವಾಹ ತಸ್ಯ ಆಯುಃ ಆಯೋಃ ನಹುಷಃ ಯಯಾತಿಃ ತಸ್ಯ ಆಸ ಪತ್ನೀಯುಗಲಂ ಸುತಾಃ ಚ ಪಂಚ ಅಭವನ್ ವಿಷ್ಣುಪದೈಕ ಭಕ್ತಾಃ. ಸೂರ್ಯ ವಂಶದ ಕಥೆಯನ್ನು ಹಿಂದೆ ನಾವು ನೋಡಿದ್ವಿ. ರಾಮದೇವರ ಚರಿತ್ರೆ ಕೇಳಬೇಕಾದ್ರೆ ಸೂರ್ಯವಂಶವನ್ನು ಹೇಳಿದರು. ಮುಂದೆ ಕೃಷ್ಣಾವತಾರ ಆದದ್ದು ಚಂದ್ರವಂಶದಲ್ಲಿ. ಆ ಚಂದ್ರನ ವಂಶದ ಬಗ್ಗೆ, ಪಾಂಡವರ ವಂಶದ ಬಗ್ಗೆ ಎಲ್ಲ ವಿಸ್ತಾರವಾಗಿ ನಮಗೆ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ಶಶಾಂಕ ಪುತ್ರಾತ್ ಅಭವತ್ ಪುರೂರವಾಹ ಅಂತ. ಶಶಾಂಕ ಅಂತಂದ್ರೆ ಚಂದ್ರ. ಶಶಾಂಕನಿಗೆ ಮಗ ಯಾರು ಅಂತಂದ್ರೆ ಬುಧ. ಇವತ್ತು ನಾವೇನು ನವಗ್ರಹಗಳಲ್ಲಿ ಒಂದಾದಂತ ಬುಧ ಗ್ರಹ ಅಂತ ಚಿಂತನೆ ಮಾಡ್ತೀವಿ, ಅವನು ಬುಧ. ಶಶಾಂಕ ಚಂದ್ರನ ಮಗ ಬುಧ ಅಂತ. ಆ ಶಶಾಂಕ ಪುತ್ರ ಅವನಿಂದಾಗಿ ಯಾರು ಹುಟ್ಟಿದರು? ಪುರೂರವಾಹ ಅಭವತ್. ಪುರೂರವ ಎನ್ನುವಂತ ಒಬ್ಬ ಮಗ ಹುಟ್ಟಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಈ ಒಂದು ಪುರೂರವ ಹುಟ್ಟಿದ್ದು ಹೇಗೆ ಅಂತ. ಪುರೂರವ ಹುಟ್ಟಿದ್ದು ಹೇಗೆ ಅಂತಂದ್ರೆ, ಈ ಸೂರ್ಯನ ಮಗ ವೈವಸ್ವತ ಮನುಗಳು ಅಂತ. ವೈವಸ್ವತ ಮನುವಿಗೆ ಒಟ್ಟು ಇಬ್ಬರು ಮಕ್ಕಳು. ಒಬ್ಬ ಇಕ್ಷ್ವಾಕು, ಇನ್ನೊಬ್ಬ ಸುದ್ಯುಮ್ನ ಅಂತ. ಈ ಸುದ್ಯುಮ್ನ ಕತೆ ಸ್ವಲ್ಪ ವಿಚಿತ್ರವಾಗಿದೆ. ಈ ವೈವಸ್ವತ ಮನುಗಳು ಏನ್ ಮಾಡಿದ್ರು, ತಮಗೆ ಸಂತಾನ ಮಕ್ಕಳಾಗಿರ್ಲಿಲ್ಲ ವೈವಸ್ವತ ಮನುಗಳಿಗೆ. ಹಾಗಾಗಿ ಮಕ್ಕಳಾಗಬೇಕು ಅಂತ, ಗಂಡು ಮಗು ಹುಟ್ಟಬೇಕು ಅಂತ, ಯಾಕಂದ್ರೆ ವಂಶ ಮುಂದುವರಿಬೇಕು ಅಂತ ಗಂಡು ಮಗು ಹುಟ್ಟಬೇಕು ಅಂತ ತಾವೇನ್ ಮಾಡಿದ್ರು, ವಸಿಷ್ಠ ಋಷಿಗಳನ್ನು ಕರೆಸಿ ಮಿತ್ರಾವರುಣ ಇಷ್ಟಿ ಎನ್ನುವಂತ ಒಂದು ಯಾಗವನ್ನು ಮಾಡಿದ್ರು. ಮಿತ್ರ ಮತ್ತು ವರುಣ ಎನ್ನುವಂತ ದೇವತೆಯನ್ನ ಉದ್ದೇಶ ಮಾಡಿ ಮಾಡುವಂತ ಹೋಮ ಅದನ್ನ ಮಾಡಿದ್ರು. ಈ ವೈವಸ್ವತ ಮನುಗಳಿಗೆ ಇದ್ದಂತ ಆಸೆ ಏನು, ನನಗೆ ಗಂಡು ಮಗು ಆಗಬೇಕು ಅಂತ. ಆದರೆ ವೈವಸ್ವತ ಮನುವಿನ ಹೆಂಡತಿ ಒಬ್ಬರಿದ್ರು, ಅವರು ಶ್ರದ್ಧಾದೇವಿ ಅಂತ. ಶ್ರದ್ಧಾದೇವಿ ಏನಂತ ಆಸೆ ಅಂದ್ರೆ, ದುಹಿತ ಮಮಹಿತ ಅಂತ, ನನಗೆ ಹೆಣ್ಣು ಮಗು ಆಗಬೇಕು ಅಂತ ಆಸೆ. ವೈವಸ್ವತ ಮನುಗಳು ವಸಿಷ್ಠರ ಹತ್ರ ಹೋಗಿ ಹೇಳಿದ್ದಾರೆ, ನನಗೆ ಗಂಡು ಮಗು ಆಗ್ಬೇಕು ಅಂತ ಹೋಮ ಮಾಡಿ ಅಂತ. ಈ ಶ್ರದ್ಧಾದೇವಿ ಹೋಗಿ ಹೇಳ್ತಾ ಇದ್ದಾಳೆ, ನನಗೆ ಹೆಣ್ಣು ಮಗಳು ಬೇಕು ಅಂತ. ಕೊನೆಗೆ ವಸಿಷ್ಠರು ಹೆಣ್ಣು ಮಕ್ಕಳ ಪ್ರಾರ್ಥನೆಯನ್ನೇ ಕೇಳಿ ಹೋಮ ಮಾಡಿದರು. ಕೊನೆಗೆ ಹುಟ್ಟಿದ್ದೇನು, ಹೆಣ್ಣೆ ಹುಟ್ಟಿತು. ಅವಳಿಗೆ ಇಳ ಎಂಬುದಾಗಿ ನಾಮಕರಣ ಮಾಡಿದರು. ಮನು ಮತ್ತು ಶ್ರದ್ಧಾದೇವಿಯ ಮಗಳು ಇಳ ಅಂತ. ಕೊನೆಗೆ ವೈವಸ್ವತ ಮನು ವಸಿಷ್ಠರ ಹತ್ರ ಹೇಳ್ತಾನೆ, ನಾನು ನಿಮ್ಗೆ ಹೇಳಿದ್ದೇನು, ನೀವು ಮಾಡಿದ್ದೇನು ಅಂತ. ನಾನು ಹೇಳಿದ್ದೆ ನಿಮಗೆ ಗಂಡು ಮಗು ಬೇಕು ಅಂತ, ಇಲ್ಲಿ ನೀವು ಆಗಿದ್ದು ಹೆಣ್ಣು ಮಗಲು ಅಂತ ಗಲಾಟೆ ಮಾಡಿದಾಗ ವಸಿಷ್ಠರು ಏನ್ ಮಾಡ್ತಾರೆ, ಪರಮಾತ್ಮನ ಒಂದು ಬಲದಿಂದಾಗಿ ಅವನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ವಿಶೇಷವಾಗಿ ಆ ಹೆಣ್ಣು ಮಗಳನ್ನ ಗಂಡು ಮಗುವನ್ನಾಗಿ ಮಾಡ್ತಾರೆ.
ಇಳ ಹೆಣ್ಣಾಗಿದ್ದಳು. ವಸಿಷ್ಠರು ತಮ್ಮ ತಪಸ್ಸಿನ ಪ್ರಭಾವದಿಂದ ಮತ್ತು ಪರಮಾತ್ಮ ಅನುಗ್ರಹದಿಂದಾಗಿ ಆ ಹೆಣ್ಣನ್ನ ಗಂಡಾಗಿ ಮಾಡ್ತಾರೆ. ಆವಾಗ ಇಳಾಳಿಗೆ ನಾಮಕರಣ ಏನಾಯ್ತು? ಸುದ್ಯುಮ್ನ ಅಂತ ಆಯ್ತು. ಈ ಸುದ್ಯುಮ್ನ ಒಂದು ಸಲ ಬೇಟೆಯಾಡ್ಲಿಕ್ಕೆ ಅಂತ ಒಂದು ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋದಾಗ ಅಲ್ಲಿ ಉಮಾವನ ಅಂತ ಒಂದು ವನ ಇರುತ್ತೆ. ಅಲ್ಲಿಗೆ ಪಾರ್ವತಿ ದೇವಿ ಶಾಪ ಕೊಟ್ಟಿರ್ತಾಳೆ. ಅದು ಪಾರ್ವತಿ ದೇವಿ ಮತ್ತು ರುದ್ರದೇವರು ಅವಾಗ ಒಂದು ವಿಹಾರ ಮಾಡ್ತಾ ಇದ್ದಂತ ಒಂದು ಪ್ರದೇಶ. ಅಲ್ಲಿ ಯಾರಾದರೂ ಕೂಡ ಗಂಡಸರು ವನದೊಳಗೆ ಪ್ರವೇಶ ಮಾಡಿದರೆ ಅವ್ರು ಹೆಣ್ಣಾಗ್ಲಿ ಶಾಪ ಕೊಟ್ಟಿರ್ತಾಳೆ. ಯಾರು? ಪಾರ್ವತಿ ದೇವಿ. ಸೊ ಇಲ್ಲಿ ಏನಾಯ್ತು? ಸುದ್ಯುಮ್ನ ಆ ವನಕ್ಕೆ ಪ್ರವೇಶ ಮಾಡಿದ. ಶಾಪದ ಪ್ರಭಾವದಿಂದ ಅವನಿಯಾದ ತಕ್ಷಣದಲ್ಲಿ ಸ್ತ್ರೀಭಾವ ಮವಾಪ, ಹೆಣ್ಣಾಗಿ ಬಿಟ್ಟ. ಹೆಣ್ಣಾದಾಗ ಆ ಹೆಣ್ಣನ್ನ ಅರ್ಥಾತ್ ಇಳೆಯನ್ನ, ಮೊದಲು ಹೆಣ್ಣೆ ಆಗಿದ್ದ, ನಂತರ ಗಂಡಾದ, ಮತ್ತೆ ಈಗ ಆ ಕಾಡಿಗೆ ಕಾಲಿಟ್ಟರ ಪರಿಣಾಮವಾಗಿ ಮತ್ತೆ ಹೆಣ್ಣಾದ. ಅವಳನ್ನ ಬುಧಶ್ಚಕಮೇ ತಾರಾತ್ಮಜಃ, ಈ ಒಂದು ಬುಧ, ಯಾರ? ಚಂದ್ರನ ಮಗನಾದಂತಹ ಬುಧ ನೋಡಿ ಆಸೆ ಪಟ್ಟ. ಕೊನೆಗೆ ಆ ಇಬ್ಬರಲ್ಲಿ, ಇಳೆಯಲ್ಲಿ ಮತ್ತು ಬುಧನಲ್ಲಿ ಹುಟ್ಟಿದಂತಹ ಮಗನೇನೆ ಯಾರು? ಪುರೂರವ ಅಂತ. ಹೀಗೆ ಯಾವ ಆ ಸುದ್ಯುಮ್ನ ಮತ್ತೆ ಹೆಣ್ಣಾಗಿ ಇಳೆಯಾದಾಗ ಅವನಿಂದಾಗಿ ಪುರೂರವ ಎನ್ನುವಂತಹ ವ್ಯಕ್ತಿ ಹುಟ್ಟಿದ. ಆ ಪುರೂರವನಿಂದಾಗಿ ಚಂದ್ರವಂಶ ಎಂಬುದು ಮುಂದೆ ಹೊರೀತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಳೆ ಮತ್ತು ಬುಧನ ಮಗ ಯಾರು? ಪುರೂರವ ಅಂತ. ಅವನಿಗೆ ಪುರೂರವ ಅಂತ ಹೆಸರು ಯಾಕೆ ಅಂತ. ಹೆಸರು ಸ್ವಲ್ಪ ವಿಚಿತ್ರವಾಗಿದೆ. ರವ ಅಂತಂದ್ರೆ ಧ್ವನಿ, ಶಬ್ದ. ಪುರೂರವ ಅಂದ್ರೆ ದೊಡ್ಡ ಧ್ವನಿ, ಭಾರಿ ದೊಡ್ಡ ಧ್ವನಿ ಅಂತ. ಅದಕ್ಕೆ ಬ್ರಹ್ಮಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಜಾತ ಮಾತ್ರ ಸುತೋರಾವಂ ಅಕರೋತ್ಸ ಪೃಥುಸ್ವನಂ ಯಸ್ಮಾತ್ ಪುರೂರವಸ್ಯೇತಿ ತಸ್ಮಾದೇಶ ಪುರೂರವ ಅಂತ ಬ್ರಹ್ಮಪುರಾಣದಲ್ಲಿ ಮಾತು ಬರುತ್ತೆ. ಈ ಮಗು ಹುಟ್ಟಿದಾಗ, ಬುಧನಿಗೆ ಮತ್ತು ಇಳೆಗೆ ಗಂಡು ಮಗು ಹುಟ್ಟಿದಾಗ ಮಕ್ಕಳಂದಲೇ ಹುಟ್ಟಿದ ಸಹಜವಾಗಿ ಅಳ್ತಾವೆ. ಆದರೆ ಈ ಮಗು ತುಂಬಾ ಜೋರಾಗಿ ಇಡೀ ಲೋಕಕ್ಕೇನೆ ಕೇಳುವಂತೆ ಹತ್ತು ಬಿಡುತ್ತು. ಹಾಗಾಗಿ ಮಗುವಿಗೆ ಏನ್ ನಾಮಕರಣ ಮಾಡಿದ್ರು? ಪುರೂರವ, ದೊಡ್ಡ ಧ್ವನಿ ಇರುವವನು ಅಂತ ನಾಮಕರಣ ಮಾಡಿಬಿಟ್ರು. ಹೀಗೆ ಪುರೂರವನ ಜನ್ಮ ಆಯಿತು. ಆ ಪುರೂರವನಿಗೆ ಹುಟ್ಟಿದಂತಹ ಮಗ ಯಾರು ಅಂತಂದ್ರೆ ತಸ್ಯ ಆಯುಹು, ಆಯು ಎನ್ನುವಂತ ಮಗ ಹುಟ್ಟಿದ. ಅವನ ಹೆಂಡತಿ ಯಾರು ಅಂತಂದ್ರೆ, ಅಂದ್ರೆ ಪುರೂರವಸ್ಸಿನ ಹೆಂಡತಿ ತಮ್ ಉರ್ವಶಿ ಅವನ ಹೆಂಡತಿ. ಅವರಿಬ್ಬರಿಗೆ ಒಟ್ಟು 6 ಜನ ಮಕ್ಕಳು ಹುಡ್ತಾರೆ. ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ ಮತ್ತು ಜಯ ಅಂತ. ಅದರಲ್ಲಿ ಹಿರಿಯ ಆಯು ಎಂಬುದಾಗಿ. ಆ ಆಯುವಿಗೆ ಯಾರು ಮಗ ಅಂತಂದ್ರೆ ಆಯೋಹೋ ನಹುಷಃ, ಆಯು ರಾಜನಿಗೆ ನಹುಷ ಮಗನಾಗಿ ಹುಟ್ಟಿದ. ಅಲ್ಲಿ ಇನ್ನೊಬ್ಬ ಮಗ ಇದ್ದ, ಯಾರು? ವಿಜಯ ಅಂತ. ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ ಅಂತ ಒಟ್ಟು 6 ಜನ ಮಕ್ಕಳು. ಆ ವಿಜಯನ ವಂಶದಲ್ಲಿ ಬಂದವರು ಯಾರು ಅಂತಂದ್ರೆ ಯಾರು? ಸತ್ಯವತಿ ಅಂತ ಒಬ್ಬ ಬಂದಳು. ಅವಳು ವಿಶ್ವಾಮಿತ್ರರ ಸಹೋದರಿ. ಅವಳು ರುಚಿಕರನ್ನ ಮದುವೆ ಆಗ್ತಾಳೆ. ಅವರಿಬ್ಬರಲ್ಲಿ ಹುಟ್ಟಿದಂಥವ್ರು ಜಮದಗ್ನಿಗಳು. ಅವರಲ್ಲಿ ಪರಶುರಾಮ ಹುಟ್ಟಿದ ಅಂತ ಒಂದು ವಂಶ ಬರುತ್ತೆ. ಒಟ್ಟಿನಲ್ಲಿ ಇಲ್ಲಿ ಪ್ರಸಕ್ತ ನಮಗೆ ಬೇಕಾಗಿದ್ದು ಆಯು, ಪುರೂರವಸ್ಸಿನ ಮಗು ಆಯು ಅಂತ ಹುಟ್ಟಿದ. ಪುರೂರವಸ್ಸು ಮತ್ತು ಉರ್ವಶಿ ದಂಪತಿಗಳ ಮಗ. ಆ ಆಯು ಮಹಾರಾಜನ ಹುಟ್ಟಿದವನು ಯಾರು ಅಂತಂದ್ರೆ ನಹುಷ. ಅಲ್ಲೂ ಕೂಡ ಒಟ್ಟು 5 ಜನ ಮಕ್ಕಳು. ನಹುಷ, ಕ್ಷತ್ರವೃದ್ಧ, ರಜಿ, ಸ್ತಂಭ, ಅನೈನ ಅಂತ. ಅವರಲ್ಲಿ ನಮಗೆ ಬೇಕಾದದ್ದು ಈಗ ನಹುಷ ಅಂತ. ಆ ನಹುಷ ರಾಜನಿಗೆ ಒಟ್ಟೆ ಹುಟ್ಟಿದವರು ಯಾರು ಅಂದ್ರೆ ನಹುಷಃ ಯಯಾತಿಹಿ, ಅವನಿಂದಾಗಿ ಯಯಾತಿ ಎನ್ನುವಂತಹ ರಾಜ ಹುಡ್ತಾನೆ. ಒಟ್ಟು 6 ಜನ ಮಕ್ಕಳು. ಅದರಲ್ಲಿ ಹಿರಿಯ ಯಯಾತಿ. ಆ ಯಯಾತಿಗೆ ಪತ್ನಿ ಯುಗಲಂ, ಒಟ್ಟು ಯುಗಲ ಅಂದ್ರೆ 2 ಅಂತ. 2 ಹೆಂಡತಿಯರಿದ್ದರು. ಅದೇ ರೀತಿಯಾಗಿ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತ, 5 ಜನ ಮಕ್ಕಳಿದ್ದರು. 5 ಜನ ಮಕ್ಕಳು ಹೇಗಿದ್ರು ಅಂದ್ರೆ ವಿಷ್ಣು ಪದೈಕ ಭಕ್ತ, ಪರಮಾತ್ಮನಲ್ಲಿ ಭಾರೀ ಭಕ್ತಿ ಇರುವಂತಹ, ಪರಮಾತ್ಮನ ಪಾದ ಕಮಲಗಳಲ್ಲಿ ಉತ್ತಮ ಭಕ್ತಿ ಇರುವಂತಹ 5 ಜನ ಮಕ್ಕಳು ಹುಟ್ಟಿದರು ಅಂತ ತಿಳಿಸ್ತಾ ಇದ್ದಾರೆ. ಇದು ಯಯಾತಿ ಮಹಾರಾಜನ ಒಂದು ಮಹತ್ವ. ಯಾಕೆಂದ್ರೆ ಪದ್ಮಪುರಾಣದಲ್ಲಿ ಒಂದು ಮಾತು ಬರುತ್ತೆ. ತಸ್ಮಿನ್ ಶಾಸತಿ ಧರ್ಮಜ್ಞೆ ಯಯಾತೋ ನೃಪತೋ ತದಾ ವೈಷ್ಣವಾಹ ಮಾನವಾ ಸರ್ವೇ ವಿಷ್ಣು ವ್ರತಪರಾಯಣ ಅಂತ.
ಯಯಾತಿ ರಾಜ ರಾಜ್ಯಭಾರ ಮಾಡ್ಬೇಕಾದ್ರೆ ಈ ಕೇವಲ ಅವನ 5 ಜನ ಮಕ್ಕಳು ಮಾತ್ರ ಪರಮಾತ್ಮನ ಭಕ್ತರಲ್ಲ, ಅವರ ಕಾಲದಲ್ಲಿ ಇದ್ದಂತ ಎಲ್ಲ ಮನುಷ್ಯರು ಕೂಡ ವೈಷ್ಣವರಾಗಿದ್ರು. ವಿಷ್ಣು ವ್ರತಪರಾಯಣ, ಪರಮಾತ್ಮನ ಪಾದ ಸೇವೆ ಮಾಡ್ತಾ ಇದ್ರು, ಭಕ್ತಿ ಮಾಡ್ತಾ ಇದ್ರು ಅಂತ ಪದ್ಮಪುರಾಣದಲ್ಲಿ ತಿಳಿಸ್ತಾರೆ. ಹೀಗೆ ಅವನ 5 ಜನ ಮಕ್ಕಳು ಕೂಡ ಸಹಜವಾಗಿ ಪರಮಾತ್ಮನ ಭಕ್ತರಾಗಿದ್ರು ಅಂತ. ಇಲ್ಲಿ ಚಂದ್ರನ ಮಗ ಬುಧ, ಬುಧನಿಂದ ಪುರೂರವಸ್ಸು, ಪುರೂರವಸ್ಸಿನ ಮಗ ಆಯು, ಆಯು ಮಹಾರಾಜನ ಮಗ ನಹುಷ, ನಹುಷ ಮಹಾರಾಜನ ಮಗ ಯಯಾತಿ, ಯಯಾತಿಗೆ 5 ಜನ ಮಕ್ಕಳಿದ್ದರು, 2 ಹೆಂಡತಿಯರು. ಆ 2 ಹೆಂಡತಿಯರು ಯಾರು, 5 ಜನ ಮಕ್ಕಳು ಯಾರು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಯದುಂಚ ತುರ್ವಸುಂ ಚೈವ ದೇವಯಾನಿ ವ್ಯಜಾಯತ ದೃಶ್ಯಂ ಚಾನುಂ ಚ ಪೂರುಂ ಚ ಶರ್ಮಿಷ್ಠ ವಾರ್ಷಪರ್ವಣಿ. ಪದಚ್ಛೇದ. ಯದುಂ ಚ ತುರ್ವಸುಂ ಚ ಏವ ದೇವಯಾನಿ ವ್ಯಜಾಯತ ದೃಶ್ಯಂ ಚ ಅನುಂ ಚ ಪೂರುಂ ಚ ಶರ್ಮಿಷ್ಠ ವಾರ್ಷಪರ್ವಣಿ. ಮೊದಲ ಒಬ್ಬ ಹೆಂಡತಿ ದೇವಯಾನಿ ಅಂತ, ಯಾರಿಗೆ, ಯಯಾತಿಗೆ. ಒಬ್ಬ ಹೆಂಡತಿ ದೇವಯಾನಿ ಅಂತ. ಆ ದೇವಯಾನಿಯಲ್ಲಿ ಒಬ್ಬ ಹೆಂಡತಿ ದೇವಯಾನಿ, ಆ ದೇವಯಾನಿಯಲ್ಲಿ 2 ಗಂಡು ಮಕ್ಕಳು, ಯದು ಮತ್ತು ತುರ್ವಸು ಅಂತ. ಇನ್ನೊಬ್ಬ ಹೆಂಡತಿ ವಾರ್ಷಪರ್ವಣಿ ಶರ್ಮಿಷ್ಠ, ವೃಷಪರ್ವ ಎನ್ನುವಂತ ರಾಜನ ಮಗಳು, ಹಾಗಾಗಿ ಅವಳಿಗೆ ವಾರ್ಷಪರ್ವಣಿ ಅಂತ ಒಂದು ಹೆಸರು, ಮೂಲ ಹೆಸರು ಶರ್ಮಿಷ್ಠ ಅಂತ. ಆ ಶರ್ಮಿಷ್ಠೆಯಲ್ಲಿ ದೃಹ್ಯ, ಅನು, ಪೂರು ಅಂತ 3 ಜನ ಗಂಡು ಮಕ್ಕಳು. ಹೀಗೆ ದೇವಯಾನಿಯಲ್ಲಿ ಯದು ಮತ್ತು ತುರ್ವಸು ಅಂತ, ಶರ್ಮಿಷ್ಠೆಯಲ್ಲಿ ದೃಹ್ಯ, ಅನುಪೂರು ಅಂತ 3 ಜನ ಗಂಡು ಮಕ್ಕಳು. ಬಹುಶಃ ಇದರ ಕಥೆಯನ್ನು ಭಾಗವತದಲ್ಲಿ ನೀವು ಕೇಳಿರ್ತೀರಿ. ಈ ವೃಷಪರ್ವರಾಜನ ಮಗಳು ಯಾರು, ದೇವಯಾನಿ ಮತ್ತು ಶರ್ಮಿಷ್ಠೆ. ವೃಷಪರ್ವರಾಜನ ಮಗಳು ದೇವಯಾನಿ, ಶರ್ಮಿಷ್ಠೆ. ದೇವಯಾನಿ ಶುಕ್ರಾಚಾರ್ಯರ ಮಗಳು. ಇವರಿಬ್ಬರು ಕೂಡ ವಾಸ್ತವಿಕವಾಗಿ ಇಬ್ಬರು ಕೂಡ ಫ್ರೆಂಡ್ಸ್, ಒಳ್ಳೆ ಗೆಳತಿಯರು. ಒಂದು ಸಲ ಇವರಿಬ್ಬರು ಕೂಡ ಒಂದು ಉದ್ಯಾನವನಕ್ಕೆ ಹೋಗಿರ್ತಾರೆ. ಉದ್ಯಾನವನಕ್ಕೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡ್ತಾರೆ, ಸರೋವರದಲ್ಲಿ ಸ್ನಾನ ಮಾಡಿದಾಗ ಏನಾಗುತ್ತೆ, ಈ ಯಾರು ದೇವಯಾನಿ ಶುಕ್ರಾಚಾರ್ಯರ ಮಗಳು, ಶುಕ್ರಾಚಾರ್ಯ ಕುಲಪುರೋಹಿತರಾಗಿದ್ರು ವೃಷಪರ್ವರಾಜನಿಗೆ. ಹಾಗಾಗಿ ಸಹಜವಾಗಿ ಇಬ್ಬರು ಸ್ನೇಹಿತರಾಗಿದ್ರು. ಸ್ನಾನ ಮಾಡಿ ಆದ್ಮೇಲೆ ಈ ದೇವಯಾನಿ ಏನೋ ಅವಸರದಲ್ಲಿ ಶರ್ಮಿಷ್ಠೆ ಬಟ್ಟೆಯನ್ನು ಹಾಕೊಂಡ್ಬಿಟ್ಲು, ಶರ್ಮಿಷ್ಠೆ ಬಟ್ಟೆಯನ್ನು ತಾನು ಹಾಕೊಂಡ್ಬಿಟ್ಲು. ಆವಾಗ ಏನಾಗುತ್ತೆ, ಈ ಶರ್ಮಿಷ್ಠೆಗೆ ಸಿಟ್ಟು ಬಂತು, ನಾನೊಬ್ಬ ರಾಜಕುಮಾರಿ, ನನ್ನ ಬಟ್ಟೆ ನೀನ್ ಹಾಕೊಂಡಿದ್ದೀಯಾ ಅಂತ ಅವಳನ್ನ ತಾನೇ ಮಾಡಿದಳು. ಅಲ್ಲಿ ಒಂದು ಅವಳ ಬಟ್ಟೆಯನ್ನು ಕೂಡ ಕಿತ್ತಾಕಿಕೊಂಡು ಅಂದ್ರೆ ತಾನು ಸ್ವೀಕಾರ ಮಾಡಿ ಅವಳನ್ನ ಒಂದು ಬಾವಿಗೆ ಬಿಸಾಕಿಬಿಟ್ಲು, ಒಂದು ನೀರಿಲ್ಲದೆ ಇರುವಂತಹ ಹಾಳು ಬಾವಿಗೆ. ದೇವಯಾನಿ ಎಲ್ಲಿದ್ದಾಳೆ, ಹಾಳು ಬಾವಿಯಲ್ಲಿ ಬಿದ್ದಿದ್ದಾಳೆ. ಆ ಸಂದರ್ಭದಲ್ಲಿ ಬಂದಂತಹ ರಾಜ ಯಯಾತಿ ಎನ್ನುವಂತಹ ರಾಜ. ಆ ಯಯಾತಿ ಎನ್ನುವಂತಹ ರಾಜ ತಾನು ಬೇಟೆಯಾಡಲಿಕ್ಕೆ ಬಂದಿದ್ದ. ಅಲ್ಲಿ ನೋಡ್ತಾನೆ ಬಾವಿಯಲ್ಲಿ ಒಂದು ಯಾವ್ದೋ ಹೆಣ್ಣು ಬಿದ್ದಿದೆ. ತನ್ನ ವಸ್ತ್ರವನ್ನು ಕೊಟ್ಟು ಅವಳನ್ನ ರಕ್ಷಣೆ ಮಾಡ್ತಾನೆ. ಕೊನೆಗೆ ದೇವಯಾನಿಗೂ ಮತ್ತು ಯಯಾತಿಗೂ ಪರಸ್ಪರ ಪ್ರೀತಿಯಾಗುತ್ತೆ. ಅವರಿಬ್ಬರು ಮದುವೆ ಆಗ್ತಾರೆ. ತನ್ನ ತಂದೆಯ ಒಪ್ಪಿಗೆಯನ್ನು ಸ್ವೀಕಾರ ಮಾಡಿಕೊಂಡು ಮದುವೆ ಆಗ್ತಾರೆ. ಅಂದ್ರೆ ಶುಕ್ರಾಚಾರ್ಯರ ಒಪ್ಪಿಗೆ ತೆಗೆದುಕೊಂಡೇ ಮದುವೆ ಆಗ್ತಾರೆ. ಮದುವೆ ಆಯ್ತು. ಈ ವಿಚಾರವು ಗೊತ್ತಾಯ್ತು ಶುಕ್ರಾಚಾರ್ಯರಿಗೆ. ಏನಂತ, ಶರ್ಮಿಷ್ಠೆ ರಾಜನ ಮಗಳು ನನ್ನ ಮಗಳಿಗೆ ಅವಮಾನ ಮಾಡಿದ್ದಾಳೆ ಅಂತ. ಶುಕ್ರಾಚಾರ್ಯ ಭಾರಿ ಸಿಟ್ಟು ಬರುತ್ತೆ. ನನ್ನ ಮಂತ್ರದ ಬಲದಿಂದಾಗಿ ಇವನು ರಾಜ್ಯಭಾರ ಮಾಡ್ತಾ ಇದ್ದಾನೆ, ನನ್ನ ಮಗಳನ್ನೇ ಒದೆಯುವಂತಹ ಕೊಬ್ಬು ಬಂತ ಈ ಮಗಳಿಗೆ ಅಂತ ಸಿಟ್ಟು ಬಂದು ದೇವಯಾನಿ ಹತ್ರ ಕೇಳ್ತಾರೆ ಅಂತೆ. ಏನ್ ಬೇಕು ಹೇಳಿ, ನಾನು ಅದನ್ನ ನಿನಗೆ ಕೊಡ್ತೇನೆ ಅಂತ. ಅವಾಗ ದೇವಯಾನಿ ಹೇಳ್ತಾಳೆ, ನನಗೆ ಅವಳು ಅವಮಾನ ಮಾಡಿದ್ದಾಳೆ, ಹಾಗಾಗಿ ಶರ್ಮಿಷ್ಠೆ ನನ್ನ ದಾಸಿಯಾಗಿರ್ಬೇಕು ಅಂತ.
ಒಬ್ಬ ಪುರೋಹಿತನ ಮಗಳು ಯಾರು? ದೇವಯಾನಿ. ಶರ್ಮಿಷ್ಠೆ ದೊಡ್ಡ ರಾಜನ ಮಗಳು. ಆದರೆ ತಾನು ಮಾಡಿದ್ದರ ತಪ್ಪಿಗೆ ಪರಿಣಾಮವಾಗಿ ಶರ್ಮಿಷ್ಠೆ ದೇವಯಾನಿಯ ಪಾದ ಸೇವಕಿಯಾಗಿ, ದಾಸಿಯಾಗಿ ಹೋಗ್ತಾಳೆ. ಎಲ್ಲಿಗೆ ಹೋಗ್ತಾಳೆ? ಯಯಾತಿ ರಾಜನ ಮನೆಗೆ. ಯಯಾತಿ ದೇವಯಾನಿ ಗಂಡ ಹೆಂಡತಿ, ಹೊಸದಾಗಿ ಮದುವೆ ಆಗಿರ್ತಾರೆ. ಜೊತೆಗೆ ಶರ್ಮಿಷ್ಠೆಯು ಕೂಡ ಪಾದ ಸೇವಕಿಯಾಗಿ ಹೋಗ್ತಾಳೆ. ಅಲ್ಲಿ ಏನಾಗುತ್ತೆ, ಈ ಶರ್ಮಿಷ್ಠೆಗೆ ಮತ್ತು ಯಯಾತಿ ರಾಜನಿಗೆ ಪ್ರೀತಿ ಉಂಟಾಗುತ್ತೆ. ಸಹಜವಾಗಿ ಇಬ್ಬರು ಒಂದೇ ಜಾತಿಯವರು, ಅರ್ಥಾತ್ ಕ್ಷತ್ರಿಯ ವಂಶದವರು. ಇಬ್ಬರಿಗೂ ಪ್ರೀತಿ ಆಗುತ್ತೆ. ಕೊನೆಗೆ ಅವರಲ್ಲಿ ಮಕ್ಕಳು ಕೂಡ ಹುಡ್ತಾರೆ. ಹೀಗೆ ದೇವಯಾನಿಯಲ್ಲಿ ಇಬ್ಬರು, ಶರ್ಮಿಷ್ಠೆಯಲ್ಲಿ 3 ಜನ ಮಕ್ಕಳು ಹುಟ್ಟಿದರು ಅಂತ. ಮತ್ತೆ ಮುಂದೆ ಅದು ವಿಚಾರ ಗೊತ್ತಾಗುತ್ತೆ, ಅದೆಲ್ಲ ದೊಡ್ಡ ಕತೆ ಮಹಾಭಾರತದಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಇಲ್ಲಿ ನಮಗೆ ಬೇಕಾದದ್ದು ಪರಸ್ಪರ ಇಬ್ಬರು ಗೆಳತಿಯರು, ದೇವಯಾನಿ ಮತ್ತು ಶರ್ಮಿಷ್ಠೆ ಅಂತ. ಅವರಿಬ್ಬರಲ್ಲಿ ಯಾವ ಯಯಾತಿ ಮಹಾರಾಜ ಧರ್ಮಿಷ್ಠರಾದಂತಹ 5 ಜನ ಮಕ್ಕಳನ್ನ ಪಡೆದುಕೊಂಡ. ಮುಂದೆ ಯದೋರ್ವಂಶೆ ಚಕ್ರವರ್ತಿ ಕಾರ್ತವೀರ್ಯಾರ್ಜುನೋಭವತ್ ವಿಷ್ಣೋಃ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗವೀರ್ಯವಾನ್. ಪದಚ್ಛೇದ. ಯದೋಃ ವಂಶೆ ಚಕ್ರವರ್ತಿ ಕಾರ್ತವೀರ್ಯಾರ್ಜುನಃ ಅಭವತ್ ವಿಷ್ಣೋಃ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗವೀರ್ಯವಾನ್. ನಮಗೆ ಸಹಜವಾಗಿ ಒಂದು ಸಂದೇಹ ಬರುತ್ತೆ, ಇಷ್ಟೆಲ್ಲ ಕತೆ ಯಾಕೆ ಹೇಳಬೇಕು ಅಂತ. ಅವ್ರ ಮಕ್ಕಳು ಇವರು, ಇವ್ರ ಮಕ್ಕಳು ಅವರು, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮುಂದೆ ಯಾಕೆ ಪಾಂಡವರ ಕತೆ ಹೇಳಬೇಕು? ನಮಗೆ ಬೇಕಾದದ್ದೇನು? ಪಾಂಡವರ ಕತೆ, ಕೃಷ್ಣನ ಕತೆ. ನೇರವಾಗಿ ಅದನ್ನ ಹೇಳ್ಬಿಟ್ರೆ ಮುಗಿತಲ್ಲ. ಈ ಅಂಶಾವತಾರಕ್ಕೆ ಅಂತಲೇನೆ ಒಂದು ಅಧ್ಯಾಯ 240 ಶ್ಲೋಕಗಳು ಮೀಸಲಿಟ್ಟು ಇವ್ರು ಹುಟ್ಟಿದ್ರು, ಅವ್ರು ಹುಟ್ಟಿದ್ರು ಅಂತ ಇದನ್ನ ಹೇಳುವುದು ಕಷ್ಟ, ಕೇಳೋದು ಕಷ್ಟ, ನೆನಪಿಟ್ಕೊಳ್ಳೋದು ಇನ್ನೂ ಕಷ್ಟ. ಸ್ವಲ್ಪ ಕನ್ಫ್ಯೂಸ್ ಆಗೋದೇ ಜಾಸ್ತಿ ಇರುತ್ತೆ. ಹಾಗೆ ಯಾಕೆ ಬೇಕು ಇದೆ ಅಂತ ಅಲ್ಲ. ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ದಶಮ ಸ್ಕಂದದಲ್ಲಿ, 9ನೇ ಸ್ಕಂದದಲ್ಲಿ. ಯದೋರ್ವಂಶಂ ನರಶ್ರುತ್ವ ಸರ್ವಪಾಪೈ ಪ್ರಮುಚ್ಯತೆ ಯತ್ರಾವತೀರ್ಣೋ ಭಗವಾನ್ ಪರಮಾತ್ಮ ನರಾಕೃತಿ ಅಂತ. ಯದುವಿನ ವಂಶ, ಯದು ಮಹಾರಾಜ ಅಂತ. ಇದ್ರ 5 ಜನರಲ್ಲಿ ಒಬ್ಬ ಯದು ಅಂತ, ದೇವಯಾನಿಯ ಮಗ. ಆ ಯದು ಮಹಾರಾಜನ ವಂಶದ ಚರಿತ್ರೆಯನ್ನು ಮನುಷ್ಯನಾದವನು ಕೇಳಿದರೆ ಸರ್ವ ಪಾಪೈಹಿ ಪ್ರಮುಚ್ಯತೆ, ಅವನ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತೆ. ಯಾಕೆ ಅಂದ್ರೆ ಯತ್ರಾವತೀರ್ಣ ಭಗವಾನ್ ಪರಮಾತ್ಮ ನರಾಕೃತಿ ಅಂತ, ಆ ಯದುವಂಶದಲ್ಲಿಯೇನೆ ಪರಮಾತ್ಮ ಸಾಕ್ಷಾತ್ ಕೃಷ್ಣನಾಗಿ ಅವತಾರ ಮಾಡಿದ. ಹಾಗಾಗಿ ಆ ವಂಶದ ಚರಿತ್ರೆಯನ್ನು ಅವಶ್ಯವಾಗಿ ಕೇಳಲೇಬೇಕು ಅಂತ ಭಾಗವತ ನಮಗೆ ವಿಧಾನ ಮಾಡುತ್ತೆ. ಹಾಗಾಗಿ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಹೀಗೆ ಆ ಯದುವಿನ ವಂಶದಲ್ಲಿ, ಯದು ಮಹಾರಾಜನ ಮುಂದೆ ವಂಶದಲ್ಲಿ ಕಾರ್ತವೀರ್ಯಾರ್ಜುನ ಎನ್ನುವಂತ ವ್ಯಕ್ತಿ ಹುಟ್ಟಿದ ಅಂತ. ಅಂದ್ರೆ ವೆರಿ ನೆಕ್ಸ್ಟ್ ಅಂತ ಅರ್ಥ ಅಲ್ಲ, ಯದುವಿನ ಮಗನೇ ಕಾರ್ತವೀರ್ಯಾರ್ಜುನ ಅಂತ ಅರ್ಥ ಅಲ್ಲ. ಪರಂಪರೆಯಲ್ಲಿ ಮುಂದೆ ಕಾರ್ತವೀರ್ಯಾರ್ಜುನ ಎನ್ನುವಂತ ದೊಡ್ಡ ಚಕ್ರವರ್ತಿ ಹುಟ್ಟಿದ ಅಂತ. ವಾಸ್ತವಿಕವಾಗಿ ಅವನ ಹೆಸರು ಅರ್ಜುನ ಅಂತ ಅಷ್ಟೇ. ಆದ್ರೆ ಅವನ ತಂದೆ ಕೃತವೀರ್ಯ ಅಂತ. ಸೊ ಕೃತವೀರ್ಯನ ಮಗ, ಹಾಗಾಗಿ ಅವರಿಗೆ ಕಾರ್ತವೀರ್ಯ ಅರ್ಜುನ ಅಂತ ಇನ್ನೊಂದು ಹೆಸರಿತ್ತು. ಒಟ್ಟಿಗೆ ಕಾರ್ತವೀರ್ಯಾರ್ಜುನ ಅಂತ ಕರಿತಾ ಇದ್ರು. ಅವನು ದತ್ತಾತ್ರೇಯ ನಾಮ ವಿಷ್ಣು, ದತ್ತಾತ್ರೇಯ ರೂಪಿಯಾದಂತಹ ಪರಮಾತ್ಮನ ಶಿಷ್ಯ. ಅವನಿಂದಾಗಿ ವಿಶೇಷವಾಗಿ ಏನ್ ಮಾಡಿದ್ದ? ಯೋಗ ವೀರ್ಯವಾನ್, ಅತ್ಯದ್ಭುತವಾದಂತಹ ಯೋಗ ಶಕ್ತಿಯನ್ನು ಸಂಪಾದನೆ ಮಾಡಿದ್ದ. ಹೀಗೆ ದತ್ತಾತ್ರೇಯ ನಾಮಕರಾದಂತಹ ಪರಮಾತ್ಮ ಅನುಗ್ರಹದಿಂದಾಗಿ ಒಳ್ಳೆ ಯೋಗ ಸಂಪನ್ನನಾಗಿದ್ದ ಯಾರು? ಕಾರ್ತವೀರ್ಯಾರ್ಜುನ. ಭಾಗವತದಲ್ಲಿ ಮಾತು ಬರುತ್ತೆ, ದತ್ತಾತ್ರೇಯ ಹರೇರಂಶಾತ್ ಪ್ರಾಪ್ತ ಯೋಗ ಮಹಾಗುಣ ಅಂತ. ಒಳ್ಳೆ ಯೋಗ ಶಕ್ತಿಯನ್ನ ಈ ಕಾರ್ತವೀರ್ಯಾರ್ಜುನ ಸಂಪಾದನೆ ಮಾಡಿದ್ದ. ಮುಂದೆ ತಸ್ಯಾನ್ವವಾಯೇ ಯದವಃ ಬಭೂವು ವಿಷ್ಣು ಸಂಶಯಾ ಪೂರೋರ್ವಂಶೇತು ಭರತಃ ಚಕ್ರವರ್ತಿ ಹರಿಪ್ರಿಯ.
ಪದಚ್ಛೇದ ತಸ್ಯ ಅನ್ವವಾಯೆ ಯದವಃ ಬಭೂವುಃ ವಿಷ್ಣು ಸಂಶ್ರಯಾಃ ಪೂರೋಃ ವಂಶೆ ತು ಭರತಃ ಚಕ್ರವರ್ತಿ ಹರಿಪ್ರಿಯಃ. ಮುಂದೆ ಈ ಕಾರ್ತವೀರ್ಯಾರ್ಜುನನ ವಂಶದಲ್ಲಿ ಯಾರು ಬಂದ್ರು? ಯದವಃ ಅರ್ಥಾತ್ ಯಾದವರು ಅಂತ ಬಂದ್ರು. ಅರ್ಥಾತ್ ಯದು ಆ ವಂಶಕ್ಕೆ ಮೂಲ. ಸೊ ಯದುವಿನ ವಂಶದಲ್ಲಿ ಬಂದಂತವರೆಲ್ಲ ಯಾದವರು ಅಂತ ಕರೀತಾ ಇದ್ದಾರೆ. ಈ ಕಾರ್ತವೀರ್ಯಾರ್ಜುನನ ನಂತರ ಯಾದವರೆಲ್ಲ ಬಂದರು. ಅವರೆಂಥವರು? ವಿಷ್ಣು ಸಂಶ್ರಯ, ಪರಮಾತ್ಮನ ಅವಿಚ್ಛಿನ್ನ ಭಕ್ತರು. ಇದು ಯದುವಿನ ಕಥೆ ಆಯಿತು. ಇನ್ನೊಬ್ಬ ಇದ್ದ, ಶರ್ಮಿಷ್ಠೆಯ ಮಗ ಪೂರು ಅಂತ, ದೃಹ್ಯ ಅನುಪೂರು ಅಂತ. ಆ ಪೂರುವಿನ ವಂಶದಲ್ಲಿ ಯಾರು ಬಂದ್ರು? ಹರಿಪ್ರಿಯ ಚಕ್ರವರ್ತಿ ಭರತಃ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಭರತ ಚಕ್ರವರ್ತಿ ತಾನು ಹುಟ್ಟಿದ. ಹೀಗೆ ಯದುವಿನ ವಂಶದಲ್ಲಿ ಕಾರ್ತವೀರ್ಯಾರ್ಜುನ, ಮುಂದೆ ಅನೇಕ ಯಾದವರು. ಪೂರ್ವಿನ ವಂಶದಲ್ಲಿ ಭರತ ಚಕ್ರವರ್ತಿ ಹುಟ್ಟಿದ. ಭರತ ಚಕ್ರವರ್ತಿ ಅಂತಂದ್ರೆ ನಾವು ಪ್ರಸಿದ್ಧ ಕೇಳ್ತೇವೆ, ದುಷ್ಯಂತ ಶಕುಂತಲೆಯರ ಪ್ರೇಮ ಪ್ರಸಂಗ. ಆ ದುಷ್ಯಂತ ಶಕುಂತಲೆಯರ ಮಗನಾಗಿ ಭರತ ಚಕ್ರವರ್ತಿ ತಾನು ಹುಟ್ಟಿದ. ಮುಂದೆ ತದ್ವಂಶಜಃ ಕುರುರ್ನಾಮ. ಪ್ರತೀಪೋಭೂತ್ ತದನ್ವಯೇ. ಪ್ರತೀಪಸ್ಯಾಭವನ್ ಪುತ್ರಾಃ ತ್ರಯಃ ತ್ರೇತಾಗ್ನಿವರ್ಚಸಃ. ಪದಚ್ಛೇದ ತದ್ವಂಶಜಃ ಕುರುಃ ನಾಮ ಪ್ರತೀಪಃ ಅಭೂತ್ ತದನ್ವಯೇ ಪ್ರತೀಪಸ್ಯ ಅಭವನ್ ಪುತ್ರಾಃ ತ್ರಯಃ ತ್ರೇತಾಗ್ನಿವರ್ಚಸಃ. ಭರತ ಬಂದ ಕುರುವಂಶದಲ್ಲಿ. ಆ ಭರತನ ವಂಶದಲ್ಲಿ ತದ್ವಂಶಜಃ ಕುರುಹು ನಾಮ, ಕುರು ಎನ್ನುವಂತಹ ರಾಜ ಅವತಾರ ಮಾಡಿದ. ಅವನಿಗೆ ಪ್ರತೀಪ ಅಭೂತ್ ತದನ್ವಯ, ಅವನ ವಂಶದಲ್ಲಿ ಮುಂದೆ ಯಾರು ಬಂದ್ರು? ಪ್ರತೀಪ ಎನ್ನುವಂತ ಒಬ್ಬ ರಾಜ ಬಂದ. ಆ ಪ್ರತೀಪ ಎನ್ನುವಂತಹ ರಾಜನಿಗೆ ತ್ರಯಃ ಪುತ್ರಃ, 3 ಜನ ಮಕ್ಕಳು. ಅವ್ರು ಹೇಗಿದ್ರು? ತ್ರೇತಾಗ್ನಿ ವರ್ಚಸಃ, 3 ಅಗ್ನಿಗಳಿದ್ದಂತೆ ಆ 3 ಜನ ಮಕ್ಕಳು ಇದ್ದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಭರತನ ವಂಶದಲ್ಲಿ ಕುರು ಬಂದ, ಕುರುವಿಗೆ ಮುಂದೆ ಪ್ರತೀಪ ಬಂದ, ಪ್ರತೀಪನಿಗೆ 3 ಜನ ಮಕ್ಕಳು ಹುಟ್ಟಿದರು ಅಂತ. ಅವರು ಯಾರು ಅಂತ ತಿಳಿಸ್ತಾ ಹೋಗ್ತಾರೆ. ದೇವಾಪಿರತ ಬಾಹ್ಲೀಕಃ. ಗುಣಜ್ಯೇಷ್ಠಶ್ಚ ಶಂತನುಃ. ತ್ವಗ್ದೋಷಯುಕ್ತೋ ದೇವಾಪಿಃ ಜಗಾಮ ತಪಸೇವನಂ. ವಿಷ್ಣು ಪ್ರಸಾದಾತ್ ಸಕೃತೆ ಯುಗೇ ರಾಜ ಭವಿಷ್ಯತಿ. ಪುತ್ರಿಕಾ ಪುತ್ರತಾಂ ಯಾತಃ ಬಾಹ್ಲೀಕೋ ರಾಜಸತ್ತಮಃ. ಪದಚ್ಛೇದ ದೇವಾಪಿಃ ಅಥ ಬಾಹ್ಲೀಕಃ ಗುಣಜ್ಯೇಷ್ಠಃ ಚ ಶಂತನುಃ ತ್ವಗ್ದೋಷಯುಕ್ತಃ ದೇವಾಪಿಃ ಜಗಾಮ ತಪಸೇ ವನಂ. ವಿಷ್ಣೋಃ ಪ್ರಸಾದಾತ್ ಸಹ ಕೃತೆ ಯುಗೆ ರಾಜ ಭವಿಷ್ಯತಿ. ಪುತ್ರಿಕಾ ಪುತ್ರತಾಂ ಯಾತಃ ಬಾಹ್ಲೀಕಃ ರಾಜಸತ್ತಮಃ. ಸರಿ, ಯಾರು ಆ 3 ಜನ ಮಕ್ಕಳು ಅಂದ್ರೆ ದೇವಾಪಿ, ಬಾಹ್ಲೀಕ, ಶಂತನು ಅಂತ 3 ಜನ ಮಕ್ಕಳು. ಇದರಲ್ಲಿ ಹಿರಿಯ ವಾಸ್ತವಿಕವಾಗಿ ದೇವಾಪಿ, ಮುಂದೆ ಬಾಹ್ಲೀಕ, ಮುಂದೆ ಶಂತನು. ಆದರೆ ವಯಸ್ಸಿನಲ್ಲಿ ಇವರು ದೊಡ್ಡವರು, ದೇವಾಪಿ ದೊಡ್ಡವರು. ಆದರೆ
ಗುಣಜ್ಯೇಷ್ಠಶ್ಚ ಸಂತನು, ಗುಣದಲ್ಲಿ ಅತ್ಯಂತ ಶ್ರೇಷ್ಠರಾದಂತವನು ಯಾರು ಅಂದ್ರೆ ಶಂತನು ಅಂತ, ವರುಣನ ಅವತಾರ. ಸರಿ, ಹಿಂದಿನ ನಿಯಮಗಳು ಹೇಗೆ ಅಂದ್ರೆ ಯಾರು ಹಿರಿಯನೋ ಅವನು ರಾಜನಾಗಬೇಕು ಅಂತ. ಹಾಗಾಗಿ ಇಲ್ಲಿ ಯಾರು ದೇವಾಪಿ ಹಿರಿಯ ವಯಸ್ಸಿನಲ್ಲಿ, ಅವನು ರಾಜನಾಗಬೇಕು. ಆದರೆ ಅವನು ರಾಜನಾಗ್ಲಿಲ್ಲ. ಯಾಕೆ ಅಂದ್ರೆ ತ್ವಗ್ದೋಷಯುಕ್ತ ದೇವಾಪಿ, ದೇವಾಪಿಗೆ ತೊನ್ನು ರೋಗ ಇತ್ತು, ಚರ್ಮ ರೋಗ ಇತ್ತು. ಹಾಗಾಗಿ ಅವನೇನ್ ಮಾಡ್ಲಿಲ್ಲ, ರಾಜನಾಗ್ಲಿಲ್ಲ. ಮತ್ತವನೇನ್ ಮಾಡಿದ, ತಪಸ್ಸೇ ವನಂ ಜಗಾಮ, ತಪಸ್ ಮಾಡ್ಲಿಕ್ಕೆ ಅಂತ ಕಾಡಿಗೆ ಹೋದ ಅಂತ. ಎಲ್ಲಿ ಹೋದ ಅಂತ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಮಹಾಬಲ ಮಹಾಯೋಗ ಬಲೋಪೇತು ಕಲಾಪ ಗ್ರಾಮ ಸಂಸ್ಥಿತವು ಅಂತ, ಬದರಿಯ ಹತ್ತಿರ ಕಲಾಪ ಎನ್ನುವಂತ ಒಂದು ಗ್ರಾಮ, ಕಲಾಪ ಎನ್ನುವಂತಹ ಗ್ರಾಮದಲ್ಲಿ ಹೋಗಿ ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ. ದೇವಾಪಿಯ ಕಥೆ ಇಲ್ಲಿ ಮುಗಿಯಿತು. ಮುಂದೆ ಇನ್ನೊಬ್ಬ ಇದ್ದ, ಯಾರು, ಬಾಹ್ಲೀಕ. ಅವನೇನಾದ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ದೇವಾಪಿ ಕಥೆ ಹೇಳ್ತಾರೆ ಸ್ವಲ್ಪ. ಸರಿಯ ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ. ಅದರಿಂದ ಏನಾಯ್ತು, ಅವನು ವಿಷ್ಣು ಪ್ರಸಾದ ಕೃತೇ ಯುಗೇ ರಾಜ ಭವಿಷ್ಯತಿ ಅಂತ, ಅವನು ಮುಂದಿನ ಕೃತಯುಗದಲ್ಲಿ ದೇವಾಪಿ ರಾಜನಾಗಿ ರಾಜ್ಯಭಾರ ಮಾಡ್ತಾನೆ. ಸದ್ಯ ತಪಸ್ ಮಾಡ್ತಾ ಇದ್ದಾನೆ ಅಂತ. ಇಷ್ಟ ಆಯ್ತು ದೇವಾಪಿ, ಈಗಂತೂ ರಾಜನಾಗ್ಲಿಲ್ಲ. ಮುಂದೆ ಬಾಕ್ಲೀಕ ರಾಜನಾಗಬೇಕು, ಎರಡನೆಯವನು. ಅವನೂ ರಾಜನಾಗ್ಲಿಲ್ಲ. ಯಾಕೆಂದ್ರೆ ಪುತ್ರಿಕಾ ಪುತ್ರತಾಮ್ಯಾತಃ ಬಾಕ್ಲೀಕೋ ರಾಜಸತ್ತಮಃ ಅಂತ, ಅವನೇನಾಗ್ಬಿಟ್ಟ, ತನ್ನ ತಾಯಿಯ ಮನೆತನಕ್ಕೆ ಹೋಗ್ಬಿಟ್ಟ, ದತ್ತು ಹೋಗ್ಬಿಟ್ಟ. ಹಿಂದೆ ಒಂದು ನಿಯಮ ಇತ್ತು, ಒಬ್ಬ ವ್ಯಕ್ತಿಗೆ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಇದ್ದರೆ ಆ ಹೆಣ್ಣು ಮಕ್ಕಳನ್ನು ಒಬ್ಬರಿಗೆ ಮದುವೆ ಮಾಡಿ ಕೊಡೋದು. ಅಲ್ಲಿ ಒಂದು ಒಪ್ಪಂದ, ಇಲ್ಲಿ ಹುಟ್ಟುವಂತಹ ಗಂಡು ಮಗು ನಾನು ಸ್ವೀಕಾರ ಮಾಡ್ತೇನೆ, ಅರ್ಥಾತ್ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡುವುದು, ಮೊಮ್ಮಗನನ್ನ ಮಗನನ್ನಾಗಿ ದತ್ತು ಸ್ವೀಕಾರ ಮಾಡುವುದು. ಯಾಕೆಂದ್ರೆ ತಮ್ಮ ವಂಶ ಮುಂದುವರಿಬೇಕಲ್ಲ, ಹಾಗಾಗಿ ಅದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೆಸರು. ಈ ಬಾಲಿಕ ರಾಜ ಏನಾಗಿದ್ದ, ವಾಸ್ತವಿಕವಾಗಿ ಇವನಿಗೆ, ಯಾರಿಗೆ, ಪ್ರತೀಪ ಮಹಾರಾಜನಿಗೆ ಇಬ್ಬರು ಹೆಂಡತಿಯರು. ಅದರಲ್ಲಿ ಒಬ್ಬಳು ಯಾರು, ಈ ಬಾಲ್ಹಿಕ ಎನ್ನುವಂತಹ ದೇಶದ ರಾಜನ ಹೆಣ್ಣು ಮಗಳು. ಬಾಲ್ಹಿಕ ಅಂದ್ರೆ ಒಂದು ದೇಶದ ಹೆಸರು. ಆ ಬಾಲ್ಹಿಕ ರಾಜ್ಯದ ರಾಜನ ಒಬ್ಬ ಮಗಳು ಇವನ ಹೆಂಡತಿ, ಪ್ರತೀಪ ರಾಜನ ಹೆಂಡತಿ. ಸೊ ಆ ಬಾಲ್ಹಿಕ ರಾಜ್ಯದ ರಾಜ ತಾನೇನ್ ಮಾಡಿದ್ದ, ಪ್ರತೀಪನಿಗೆ ತನ್ನ ಮಗಳನ್ನು ಕೊಡಬೇಕಾದ್ರೆ ಒಂದು ನಿಯಮ ಹಾಕಿದ್ದ, ನಿನ್ನಲ್ಲಿ ಹುಟ್ಟುವಂತಹ ಗಂಡು ಮಗುವನ್ನ ನನಗ್ ಕೊಡಬೇಕು ಅಂತ. ಸೊ ಹಾಗಾಗಿ ಏನಾಯ್ತು, ಬಾಲ್ಹಿಕ ಮಹಾರಾಜ ಎಲ್ಲಿ ಹೋದ, ತನ್ನ ಹೆಣ್ಣು ಅಜ್ಜನ ಮನೆಗೆ ಹೋದ, ತನ್ನ ತಾಯಿಯ ತವರು ಮನೆಗೆ ಅಲ್ಲಿಗೆ ಹೋಗ್ಬಿಟ್ಟ. ಅಲ್ಲಿ ಅವನು ರಾಜನಾಗಿ ಮೆರಲಿಕ್ಕೆ ಶುರು ಮಾಡಿದ. ಬಾಲ್ಹಿಕ ರಾಜ್ಯದ ರಾಜ ಯಾರು, ಬಾಲ್ಹಿಕ ಅಂತಾನೆ ಅವನ ಹೆಸರು. ಯಾಕೆಂದ್ರೆ ಪುತ್ರಿಕಾ ಪುತ್ರತಾಮ್ಯತಃ ಅಂತ. ಹೀಗೆ 3 ಜನ ಮಕ್ಕಳು, ದೇವಾಪಿ, ಬಾಲ್ಹಿಕ, ಶಂತನು. ದೇವಾಪಿ ರಾಜನಾಗ್ಲಿಲ್ಲ ಚರ್ಮ ರೋಗದಿಂದಾಗಿ. ಅವನು ಮುಂದೆ ಕೃತಯುಗದಲ್ಲಿ ಪ್ರಾರಂಭದ ಮೊದಲ ರಾಜನಾಗ್ತಾನೆ. ಬಾಲ್ಹಿಕ ತಾನು ತನ್ನ ಅಜ್ಜನ ಮನೆಗೆ ಹೋದೆ, ಅಲ್ಲಿ ಬಾಲ್ಹಿಕ ರಾಜ್ಯಭಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದಾದ ಮೇಲೆ ಉಳಿದವನು ಯಾರು, ಶಂತನು. ಅವನ ಕಥೆ ಏನಾಯಿತು ಅಂತ ಮುಂದೆ ತಿಳಿಸ್ತಾರೆ. ಹೀಗೆ ಚಂದ್ರವಂಶದ ಕಥೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಸಂಕ್ಷಿಪ್ತವಾಗಿ. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್ಸು, ಪುರೂರವಸ್ಸಿನ ಮಗ ಆಯು, ಆಯುವಿನ ಮಗ ನಹುಷ, ನಹುಷನ ಮಗ ಯಯಾತಿ. ಆ ಯಯಾತಿಗೆ ಇಬ್ಬರು ಹೆಂಡತಿಯರು, ಶರ್ಮಿಷ್ಠೆ, ದೇವಯಾನಿ ಅಂತ. ಅವರಲ್ಲಿ 5 ಜನ ಗಂಡು ಮಕ್ಕಳು, ಯದು, ತುರ್ವಸು, ದೃಹ್ಯ, ಅನುಪೂರು ಅಂತ. ಅದಾದ ಮೇಲೆ ಯದುವಿನ ವಂಶದಲ್ಲಿ ಕೃತವೀರ್ಯ ಬಂದ. ಕೃತವೀರ್ಯನ ಮಗನಾಗಿ ಕಾರ್ತವೀರ್ಯಾರ್ಜುನ ಬಂದ, ಮಹಾಪರಾಕ್ರಮಿ, ದತ್ತಾತ್ರೇಯ ರೂಪಿಯಾದಂಥ ಪರಮಾತ್ಮನಿಂದಾಗಿ ಸಮಗ್ರ ಯೋಗಶಾಸ್ತ್ರವನ್ನು ಅಧ್ಯಯನ ಮಾಡಿದ. ಆದ್ರೆ ಮುಂದೆ ಅವನೆಷ್ಟು ಪ್ರಾಮಾಣಿಕ ಅಂದ್ರೆ ಪರಶುರಾಮರ ಹತ್ರ ಹೇಳಿರ್ತಾನಂತೆ, ನಾನು ಒಂದು ವೇಳೆ ಏನಾದರೂ ಅಧರ್ಮದ ಹಾದಿಯನ್ನು ಹಿಡಿದರೆ ನೀನೇ ಬಂದು ನನ್ನನ್ನು ಸಂಹಾರ ಮಾಡ್ಬೇಕು ಅಂತ ಕೇಳ್ಕೊಂಡಿರ್ತಾನೆ. ಮುಂದೆ ಅಸುರಾವೇಶದಿಂದಾಗಿ ತಪ್ಪನ್ನು ಮಾಡ್ತಾನೆ. ಕೊನೆಗೆ ಪರಶುರಾಮ ರೂಪಿಯಾದಂಥ ಪರಮಾತ್ಮ ಅವರನ್ನು ಸಂಹಾರವನ್ನು ಕೂಡ ಮಾಡ್ತಾನೆ. ಅವನಿಗೆ ವಿಶೇಷವಾಗಿ 1000 ಕೈಗಳು, ಯಾರಿಗೆ, ಕಾರ್ತವೀರ್ಯಾರ್ಜುನನಿಗೆ. ಈ ಕಾರ್ತವೀರ್ಯಾರ್ಜುನನೇನೆ ರಾವಣನನ್ನು ಕೂಡ ನಿಗ್ರಹ ಮಾಡಿದ್ದ, ಅಷ್ಟು ಪರಾಕ್ರಮಶಾಲಿ. ಈ ಕಾರ್ತವೀರ್ಯಾರ್ಜುನ ವಂಶದಲ್ಲಿ ಮುಂದೆ ಯಾದವರು ಬರ್ತಾರೆ. ಅದಾದ ಮೇಲೆ ಪೂರು ಅಂತ ಇನ್ನೊಬ್ಬ ಇದ್ದ. ಇದು ಯದು ಮಹಾರಾಜನ ವಂಶದ ಕಥೆಯಾಯಿತು. ಪೂರು ರಾಜ ಅಂತ ಒಬ್ಬ ಇದ್ದ. ಅವನ ವಂಶದಲ್ಲಿ ಭರತ ಬಂದ, ದುಷ್ಯಂತ ಮತ್ತು ಶಕುಂತಲೆಯರ ಮಗ. ಆ ಭರತ ರಾಜನ ವಂಶದಲ್ಲಿ ಕುರು ಎನ್ನುವಂತ ರಾಜ ಬಂದ. ಮುಂದೆ ಮತ್ತೆ ಪ್ರತೀಪ ಎನ್ನುವಂತ ರಾಜ ಬಂದ. ಆ ಪ್ರತೀಪ ರಾಜನಿಗೆ 3 ಜನ ಮಕ್ಕಳು, ದೇವಾಪಿ, ಬಾಲ್ಹಿಕ, ಶಂತನು ಅಂತ.
ಅದರಲ್ಲಿ ದೇವಾಪಿ ಮತ್ತು ಬಾಲ್ಹಿಕರು ರಾಜರಾಗಲಿಲ್ಲ. ದೇವಾಪಿ ಚರ್ಮರೋಗದಿಂದ ಹೋದ, ತಪಸ್ ಮಾಡ್ಲಿಕ್ಕೆ ಹೋದ. ಬಾಲ್ಹಿಕ ತನ್ನ ಅಜ್ಜನ ಮನೆಗೆ ಮಗನಾಗಿ ಹೋದ. ಅಲ್ಲಿ ಹೋಗಿ ಬಾಲ್ಹಿಕ ರಾಜ್ಯದ ರಾಜನಾಗಿ ಮೆರೀಲಿಕ್ಕೆ ಶುರು ಮಾಡಿದ. ಮುಂದೆ ಶಂತನು ಮಹಾರಾಜನ ಕಥೆ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಬಾಲ್ಹಿಕ ಅವನ ಸ್ವರೂಪವನ್ನು ಸ್ವಲ್ಪ ನಮಗೆ ತಿಳಿಸ್ತಾರೆ ಆಚಾರ್ಯರು. ಆ ವಿಚಾರವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ